ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾವಾಡಿಗನ ರೀತಿ ಜಾತಿ ಗಣತಿಯನ್ನ ಮಾಡಿಸ್ತಾ ಇರುವಂತಹ ಸಿದ್ದರಾಮಯ್ಯ ಅಂತ ಕೆಂಡ ಕಾರಿದೆ. ಕೈ ಹೈಕಮಾಂಡ್ಗೆ ಹೆದರಿಕೊಂಡು ಮತ್ತೆ ಜಾತಿ ಗಣತಿಯನ್ನ ಸಿದ್ದರಾಮಯ್ಯ ಮಾಡಿಸ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ಮಾಡಲು ಶಿಕ್ಷಕರು ಬೇಕು, ಶಾಲೆಗಳು ಆರಂಭವಾಗಿರುವುದರಿಂದ ಶಿಕ್ಷಕರು ಲಭ್ಯವಾಗಲ್ಲ. ಹೇಗೆ ಜಾತಿ ಗಣತಿ ಮಾಡಿಸ್ತೀರಾ? ಸಿದ್ದರಾಮಯ್ಯನವರೇ, ನವೆಂಬರ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ, ಅದು ಹೇಗೆ ಜಾತಿ ಗಣತಿ ಮಾಡಿಸ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ಜಾತಿ ಗಣತಿ ಮಾಡಲು ಶಿಕ್ಷಕರು ಬೇಕು, ಈಗ ಶಾಲೆಗಳು ಪ್ರಾರಂಭ ಆಗಿದೆ, ಯಾವ ರೀತಿ ನೀವು ಸರ್ವೆಯನ್ನ ಮಾಡಿಸ್ತೀರಿ, ಯಾವ ರೀತಿ ಮತ್ತೆ ಜಾತಿ ಗಣತಿಯನ್ನ ಮಾಡಿಸ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿಯ ಎಂಎಲ್ಸಿ ಎಚ್ ವಿಶ್ವನಾಥ್ ಸಿಎಂಗೆ ಮಾಡಿದ್ದಾರೆ. 3 ತಿಂಗಳೊಳಗಡೆ ಜಾತಿ ಗಣತಿ ಮಾಡಲು ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳೇ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸುಮ್ಮನೆ ದೇವರಾಜ್ ಹೆಸರು ಹೇಳಬೇಡಿ, ಪ್ರಾಮಾಣಿಕತೆ ಇಲ್ಲದ ಸಿದ್ದರಾಮಯ್ಯ ಎಂದು ಚರಿತ್ರೆ ದಾಖಲಾಗಿದೆ ಆಲ್ರೆಡಿ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸುಳ್ಳು ಹೇಳಿಕೊಂಡು ಓಡಾಡ್ತಿರುವ ಸಿಎಂ ಸಿದ್ದರಾಮಯ್ಯ ಅಂತ ವ್ಯಂಗ್ಯವಾಡಿದ್ದಾರೆ. 170 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ಜಾತಿ ಗಣತಿಯನ್ನ ಮಾಡಿದ್ರಿ ಅಂತ, ಜಾತಿ ಗಣತಿ ಮಾಡಿಸಿದ ವರದಿಯನ್ನ ತಿಪ್ಪೆಗೆ ಎಸೆದ ಸಿದ್ದು 3 ತಿಂಗಳೊಳಗೆ ಜಾತಿ ಗಣತಿ ಮಾಡಲು ಸಾಧ್ಯವಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮೈಸೂರಿನಲ್ಲಿ ಎಚ್ ವಿಶ್ವನಾಥ್. ಬಿಜೆಪಿಯ ಎಂಎಲ್ಸಿ ಅವರು ಸಿದ್ದರಾಮಯ್ಯ ಸುಮ್ಮನೆ ದೇವರಾಜ್ ಅರಸು ಹೆಸರನ್ನ ಹೇಳಬೇಡಿ, ಪ್ರಾಮಾಣಿಕತೆ ಇಲ್ಲದ ಸಿದ್ದರಾಮಯ್ಯ ಅಂತ ಆಲ್ರೆಡಿ ಚರಿತ್ರೆ ದಾಖಲಾಗಿದೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟು ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲದೆ ಇರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಉಳಿದೋಗ್ಬಿಟ್ರಿ ನೀವು. ಓ ದೇವರಾಜರಸು, ಯಾವ ದೇವರಾಜರಸಪ್ಪ? ದೇವರಾಜರಸು ತಗೊಂಡ್ರಿ ಬಿಗಿಯಾದ ಕ್ರಮಗಳನ್ನ. ಅವ್ರು ಇಲ್ದೇವ್ರು ಏನಾಗ್ತಿತ್ತು? ಹಾವನೂರು ಆಯೋಗ ಎಂತೆಂಥವ್ರು ವಿರೋಧ ಮಾಡಿದ್ರು, ಎಂತೆಂಥವ್ರು ಅದನ್ನ ಈಚೆಗೆ ಬಿಟ್ರು, ಯಾರಿಗೂ ಎದುರಿಲ್ಲ ದೇವರಾಜರಸು. ಇವತ್ತೇನಾದ್ರು ಹಿಂದುಳಿದವ್ರ ಮನೆಗಳಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು, ಒಬ್ಬ DC, ನಮ್ಮ ಹಳಿಯಿಂದಿರು DC ಪಾಸ್ ಎಲ್ಲ ಇದೆ ಬಿಕಾಸ್ ಆಫ್ ದೇವರಾಜ್ ಅರಸ್ ಹಿಂದುಳಿದ ಆಯೋಗ ಅವ್ರು ತಗೊಂಡಂತ ಹಾವನೂರು ಆಯೋಗದಲ್ಲಿ. ಅಂತ ಒಂದು ಕೆಲಸ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಸುಮ್ಮನೆ ಹಿಂದುಳಿದವರು ಎಲ್ಲರೂ ಯಾಕ್ರಿ ಹಾಳು ಮಾಡಿರ್ತೀವಿ? ಇನ್ನೇನು ಉಳಿದಿದೆ ನಿಮ್ಮದು? ನವೆಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರಾ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ. ಇನ್ನು 3 ತಿಂಗಳಲ್ಲಿ ಮಾಡಿ ಹೆಂಗೆ 3 ತಿಂಗಳಲ್ಲಿ ಮಾಡ್ತೀರಾ? 3 ತಿಂಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಯಾಕೆಂದ್ರೆ ಶಿಕ್ಷಕರು ಫ್ರೀ ಇಲ್ಲ. ಮತ್ತು ಶಿಕ್ಷಕರು ಬಿಟ್ಟು ಯಾರ ಕೈಲಿ ಮಾಡಿಸ್ತೀರಾ ಇದನ್ನ? ಯಾರ ಕೈಲಿ ಮಾಡ್ಲಿಕ್ಕೂ ಆಗಲ್ಲ. ಹಾಗಾಗಿ ಸುಮ್ಮನೆ ದೇವರಾಜರ ಹೆಸರು ಹೇಳಬೇಡ್ರಿ. ಆ ಪುಣ್ಯಾತ್ಮದಿಂದ ಬದುಕಿದ್ದೀವಿ ನಾವೆಲ್ಲನೂ ಕೂಡ. ಹಾಗಾಗಿ 1.5 ಲಕ್ಷ ಶಿಕ್ಷಕರು, 170 ಕೋಟಿ ಹಣ, 2 ವರ್ಷದ ಶ್ರಮ ತಿಪ್ಪೆಗೆಸ್ಬಿಟ್ರಿ ತಗೊಂಡೋಗಿ. ವ್ಯಯ ಆಗೋಯ್ತು, ಅನ್ಯಾಯ ಆಗೋಯ್ತು. ಒಬ್ಬ ಪ್ರಾಮಾಣಿಕತೆ ಇಲ್ಲದ CM ನೀವಾಗೋದು. ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಬ್ಬ CM, ಬರೀ ಸುಳ್ಳು ಹೇಳ್ಕೊಂಡು ತಿರುಗೋ CM ಅಂತ ಅನ್ನೋ ಪರಿಸ್ಥಿತಿಗೆ ನೀವು ಬಂದ್ಬಿಟ್ರಿ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ಇಟ್ಸ್ ಆನ್ ಫ್ಯಾಕ್ಟ್, ನಾ ಹೇಳ್ತಾ ಇರ್ತೀನಿ. ಹಾಗಾಗಿ ನಾನು ಈ ಹಿಂದುಳಿದ ವರ್ಗದ ಆಯೋಗಗಳ ಬಗ್ಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ತೀರ್ಮಾನನ ಈಗ ತಗೋಬೇಕಾಗಿದೆ. ಒಳ್ಳೆ ಅದನ್ನಾರು ಸಿದ್ದರಾಮಯ್ಯ ತಗೊಂಡು ನೀವು ಮುಂದೆ ಏನು ಮಾಡಬೇಕು ಅಂತನಾದ್ರು ಕೂಡ ಹೇಳಿ ಹೋದರೆ ಭಾಳ ಸಂತೋಷ. ಇಲ್ಲ ಅಂತ ಅಂದರೆ ನೀವು ಇಡೀ ರಾಜ್ಯದಲ್ಲಿ ಒಬ್ಬ ಸುಳ್ಳು ಹೇಳೋ ಮುಖ್ಯಮಂತ್ರಿ, ಸುಳ್ಳು ಹೇಳಿ ತನ್ನ ಸ್ವಂತ ಜನ ಹಿಂದುಳಿದ ವರ್ಗದವ್ರನ್ನೇ ನಂಬಿಸಿ ಮೋಸ ಮಾಡಿದಂಥ ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ ನೀವು. ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ.
ಆಯ್ತಾ ಸರ್? ಇನ್ನು ಎರಡನೇದಾಗಿ ನಿನ್ನೆ ಪತ್ರಿಕೆಯಲ್ಲಿ ಬಂದಿದ್ದ ದಸರಾ ಲೆಕ್ಕ ಕೊಟ್ಟವ್ರೆ. 10 ತಿಂಗಳಾಯ್ತಾ ದಸರಾಗಿ? 8 ತಿಂಗಳ ಮೇಲೆ ಲೆಕ್ಕ ಕೊಟ್ಟವ್ರೆ. ಯಾರು ಕೊಟ್ಟಿರೋದ? ಯಾರು? DC. ನೋಡಿ, 2003ರಲ್ಲಿ ಈ ಎಟ್ ಕೊಟ್ಟವ್ರು ಇವರು. ಅಯ್ಯಪ್ಪ ರಾಮ, ಎಷ್ಟು ದುಡ್ಡು ಖರ್ಚಾಗೈತೆ? 8 ಕೋಟಿ 41.69 ಕೋಟಿ ಖರ್ಚು ದಸರಾಕ್ಕೆ. ಅದರಲ್ಲಿ ಸುಮಾರು 40% ಯುವ ದಸರಾ. ನೋಡಿ, ಈ ಎಲ್ಲ ಮಾಡಿದವರು ನಾವು 2003ರಲ್ಲಿ ನಾವು ಕೆಲವು ಅಧಿಕಾರಿಗಳು ಸೇರ್ಕೊಂಡು ಮಾಡಿದ್ವಿ. 2003ರಲ್ಲಿ ಗಜಪಯಣ ಅಂತ, ಗಜಪಯಣ ಸರ್ಕಾರವೇ ಕಾಡಿಗೆ ಹೋಗಿ ಮಾವುತನನ್ನು ಒಲಿಸಿ ಅವನಿಗೆ ಫಲ ತಾಂಬೂಲ ಕೊಟ್ಟು ನೀನು ನಾಡಿಗೆ ಬಂದು ನೀನು ಆನೆ ಸಮೇತ ದಸರಾ ನಡೆಸ್ಕೊಡ್ಬೇಕು ಅಂತ. ಹೇಗೆ ಅಂದರೆ ಗಜಪಯಣದ ದಿವಸನೇ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಸಾರ್ತಿತ್ತು. ದಸರಾ ಶುರುವಾಯಿತು ಅಂತೆ. ಎಲ್ಲ ಮೀಡಿಯಾಗಳು, ಹೌದು, ಎಲ್ಲ ಥರ ಮೀಡಿಯಾಗಳು ಕೂಡ ಇಡೀ ಇಂಡಿಯಾದಲ್ಲಿ ಇದಾಗ್ತಾ ಇತ್ತು. ಎಲ್ಲಿ ಇವತ್ತೇನಿಲ್ಲ, ಸುಮ್ಮನೆ ಇಲ್ಲೇ ಏನೋ ನಾನು ಹೇಳಿದೆ ಬೇಡ್ರಿ, ಈಗ ಲಾರಿಲಿ ತತ್ತ